ರಾಜ್ಯಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. 5ನೇ ಅಭ್ಯರ್ಥಿ ಸ್ಪರ್ಧೆಯಿಂದಾಗಿ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಹಾಗಾದ್ರೆ ರಾಜ್ಯಸಭೆ ಚುನಾವಣೆಯ ನಿಟ್ಟಿನಲ್ಲಿ ಯಾವೆಲ್ಲ ಬೆಳವಣಿಗೆ ಆಗ್ತಾ ಇದೆ? ರಾಜ್ಯಸಭೆ ಚುನಾವಣೆಯಲ್ಲಿ ಶಾಕ್ ಕೊಡ್ತಾರ ಹಾಗಾದ್ರೆ ಜೆಡಿಎಸ್ನ ಶಾಸಕರು? ಆತ್ಮಸಾಕ್ಷಿಯ ಮತಗಳ ನೀಡಿಕೆಯಲ್ಲಿರುವ ಜೆಡಿಎಸ್ಗೆ ಶಾಕ್ ಎದುರಾಗತ್ತ? ಜೆಡಿಎಸ್ ಶಾಸಕರಿಂದಲೇ ನಡೆಯುತ್ತಾ ಹಾಗಾದ್ರೆ ಅಡ್ಡ ಮತದಾನ? ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಇತ್ತು, ಆದ್ರೆ ಈಗ ಜೆಡಿಎಸ್ಗೂ ಅಡ್ಡ ಮತದಾನ ನಡೆಯೋ ಸಾಧ್ಯತೆ ಇದೆ. ಅಡ್ಡ ಮತದಾನದ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ಶರಣಗೌಡ ಕಂದಕೂರ್. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಕುಮಾರಸ್ವಾಮಿ ವಿರುದ್ಧ ಸಿಡಿದೆದ್ದಿದ್ದಾರೆ ಸ್ವಪಕ್ಷದ ಶಾಸಕ ಶರಣಗೌಡ. ತಂದೆಯ ಅಂತಿಮ ಯಾತ್ರೆಯಲ್ಲಿ ಎಚ್ಡಿಕೆ ಭಾಗವಹಿಸಲಿಲ್ಲ. ಇದು ಶರಣಗೌಡ ಕಂದಕೂರ್ ಅವರು ಹೇಳಿರೋ ಮಾತು. ತಂದೆಯ ಅಂತಿಮ ಯಾತ್ರೆಯಲ್ಲಿ ಎಚ್ಡಿಕೆ ಭಾಗವಹಿಸಲಿಲ್ಲ. ನಾನು ಕುಮಾರಸ್ವಾಮಿ ಬೇಡ ಅಂತ ಅನ್ನಿಸಿರ್ಬೇಕು ಕುಮಾರಸ್ವಾಮಿಗೆ. ನಾನು ಸಿಎಂ ಸಿದ್ದರಾಮಯ್ಯ ಅವರ ಋಣದಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಡ್ಡ ಮತದಾನ ಆಗೋ ಸಾಧ್ಯತೆ ಇದೆಯಾ? ಈ ರೀತಿಯಾದಂತಹ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನ ಅವಶ್ಯಕತೆ ಇದೆ ಅಂತ ಸಿಎಂ ಹೇಳಿದ್ರೆ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀನಿ, ಎಲ್ಲರ ಅಭಿಪ್ರಾಯವನ್ನ ಕೇಳಿ ನನ್ನ ನಡೆಯನ್ನ ತೀರ್ಮಾನ ಮಾಡ್ತೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಗೊರಮೆಟ್ಟಕಲ್ ಶಾಸಕ ಕಂದಕೂರು ಸ್ಫೋಟಕವಾದಂತಹ ಮಾತುಗಳನ್ನ ಹೇಳಿದ್ದಾರೆ. 27ರಂದು ರಾಜ್ಯಸಭಾ ಚುನಾವಣೆಗೆ ಮತದಾನ ನಡೆಯಿರ್ತಕ್ಕಂಥದ್ದು. ಈ ಒಂದು ರಾಜ್ಯಸಭೆ ಚುನಾವಣೆ ಸಾಕಷ್ಟು ಜಿದ್ದಿನ ಕಣವಾಗಿ ಈಗ ಮಾರ್ಪಟ್ಟಿರ್ತಕ್ಕಂಥದ್ದು. ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕೂಡ ಕಣಕ್ಕಿಳಿದಿರ್ತಕ್ಕಂಥದ್ದು. ಈ ಒಂದು ಕಣ ಈಗ ರಣರೋಚಕ ಪಡೆದುಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಯಾದಗಿರಿಯ ಗುರುಮಠಕಲ್ ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರ್ ಅವರ ನಡೆ ಏನೆಂಬುದು ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರು ನಾನು ಮಾತಾಡಿಸ್ತೀನಿ. ರಾಜ್ಯಸಭೆ ಚುನಾವಣೆಯಲ್ಲಿ ಸರ್ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಿ ವೋಟ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಅಂತ? ನಾನು ಹೇಳ್ತೀನಲ್ಲ, ನನಗೆ ಮುಖಂಡರ ಜೊತೆ ಎಲ್ಲ ಜೊತೆ ಸಂಪರ್ಕ ಇರೋದು ನಿಜ. ಸರ್, ಹಾಗಾದರೆ ನಿಮ್ಮ ನಡೆ ಏನಾಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ? ನಾನು ಒಂದು ಮಾತನ್ನು ಇವತ್ತು ಈ ಕ್ಷಣದಲ್ಲಿ ಭಾಳ ಭಾವನಾತ್ಮಕವಾಗಿ ಹೇಳಬೇಕಾಗುತ್ತೆ. 79 ವರ್ಷದ ಹಿರೇಜೀವಿ ನಮ್ಮ ತಂದೆ ತೀರ್ಕೊಂಡಾಗ ಒಬ್ಬ ಮಾಜಿ ಶಾಸಕನಿಗೆ ಏನು ಗೌರವ ಸರ್ಕಾರದಿಂದ ಕೊಡಬಾರ್ದು, ಅದು ಏನಪ್ಪಾದರೆ ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರುಗಳು ಜಿಲ್ಲಾಡಳಿತಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟು ಒಬ್ಬ ಮಾಜಿ ಶಾಸಕನಿಗೆ ಕೊಡಲಾರ್ದಷ್ಟು ಗೌರವ ಅಂತಿಮ ಯಾತ್ರೆಯಲ್ಲಿ ಸರ್ಕಾರದಿಂದ ಗೌರವ ಕೊಡಿಸಿದ್ದಕ್ಕೆ ನಾನು ಸಿದ್ದರಾಮಯ್ಯ ಅವರು ಋಣದಲ್ಲಿದ್ದದ್ದು ನಿಜ. ನಿಮ್ಮ ತಂದೆಯವರಾಗಿರ್ತಕ್ಕಂಥ ನಾಗನಗೌಡ ಕಂದಕೂರ್ ಅವರ ಅಂತಿಮ ಯಾತ್ರೆಯಲ್ಲಿ ನಿಮ್ಮದೇ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಭಾಗವಹಿಸಲಿಲ್ಲ ಸರ್. ನಿಮ್ಮ ಕುಟುಂಬ ಇಡೀ ಜೀವನವನ್ನು ನಿಮ್ಮ ಪಕ್ಷಕ್ಕೆ ಸವಿಸಿರ್ತಕ್ಕಂಥದ್ದು, ಇಲ್ಲ ಒಂದು ಕಡೆ ನಿಮ್ಗೆ ಅಸಮಾಧಾನ ಇದೆನಾ ಅಂತ? ಅಸಮಾಧಾನ ಅನ್ನೋದಕ್ಕಿಂತ ನೋವಿನಿಂದ ತುಂಬಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಅಷ್ಟೇ. ಇಲ್ಲ, ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ. ನಿಮ್ಮ ಪಕ್ಷ ಅಸ್ತಿತ್ವಕ್ಕಾಗಿ ನೀವು ಹೋರಾಟ ಮಾಡಿರ್ತಕ್ಕಂಥ ಒಂದು ಕುಟುಂಬ, ಅಂಥ ಕುಟುಂಬಕ್ಕೆ ಒಂದು ಯಾವುದೇ ಒಂದು ಕಾರಣಕ್ಕೆ ಬರದೇ ಇರತಕ್ಕಂಥದ್ದು ಏನು ಅಂಥದ್ದು ಏನಾಗಿತ್ತಂತ? ಆಯಿತು, ಈಗಾಗಲೇ ನಮ್ಮ ತಂದೆಯವರು ಅಂತಿಮ ಯಾತ್ರೆಗೆ ಬಂದಿಲ್ಲ ಅಂದಮೇಲೆ ಅದಕ್ಕೆ ಉತ್ತರ ಸಿಕ್ಕಾಗಿದೆಯಲ್ಲ. ಅಂದರೆ 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 ನಿಮ್ಮ ಮುಂದಿನ ನಡೆ ಒಂದು ಕಡೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರಂತ ಏನು? ಇಲ್ಲ, ನನ್ನ ನಡೆ ರಾಜಕೀಯವಾಗಿ ನಾನು ಯಾವುದೋ ಈ ಕ್ಷಣಕ್ಕೆ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂದರೆ ನಾನು ಇವತ್ತು ನಮ್ಮ ತಂದೆ ಇಲ್ಲ, ನನಗೇನೇ ಇದ್ದರೂ ಮಾರ್ಗದರ್ಶನ ಮಾಡೋರು, ಹೇಳೋರು ತಪ್ಪು ಸರಿ ಅಂತ. ಹಾಗಾಗಿ ನಮ್ಮ ಕುಟುಂಬದಾಗ ನನ್ನ ಸಹೋದರ ಇರ್ಬೋದು ಅಥವಾ ನನ್ನ ಹಿರಿಯರು, ನಾನು ಬೆಳೆಸಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶನ ಮಾಡತಕ್ಕಂಥವ್ರು ಇರ್ಬೋದು, ಅವರೆಲ್ಲರ ಅಭಿಪ್ರಾಯನ ಕೇಳ್ತೀನಿ. ಯಾಕಂತಂದರೆ ಇವತ್ತು ನಮ್ಮ ತಂದೆಯವ್ರ ಅಂತಿಮ ಯಾತ್ರೆಯಲ್ಲಿ ಬಂದಿಲ್ಲ ಅಂತಂದರೆ ನನಗೂ ಎಲ್ಲೋ ಒಂದು ಕಡೆ ಅನಿಸಿರ್ತಕ್ಕಂಥದ್ದು ಇದೆ. ನಾನು ಬೇಡ ಎನ್ನುವಂಥ ಅವ್ರಿಗೂ ಅನಿಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸರ್, ಈಗ ನೀವು ಯಾವಾಗ ನಿರ್ಧಾರ ಮಾಡ್ತೀರಿ? 27ನೇ ತಾರೀಕು ರಾಜ್ಯಸಭೆ ಚುನಾವಣೆ ಇದೆ, ನೀವು ಯಾವಾಗ ನಿರ್ಧಾರ ಮಾಡ್ತೀರಿ ಮತ್ತು ಯಾವ ಕಡೆ ಹೋಲ್ತೀರಿ ಅಂತ? ನಾನು ಹೋಲೋ ಪ್ರಶ್ನೆ ಬಂದಿಲ್ಲ. ನಾನು ರಾಜಕೀಯವಾಗಿ ಅನ್ನೋದಕ್ಕಿಂತ ಈಗ ಸ್ವಲ್ಪ ನಾನು ನಮ್ಮ ತಂದೆಯವರ ಅಂತಿಮ ಯಾತ್ರೆಯಲ್ಲಿ ಮುಖ್ಯಮಂತ್ರಿಗಳು ಖುದ್ದಾಗಿ ಫೋನ್ ಮಾಡಿ ನಮ್ಮ ತಂದೆಯವರ ಅಂತಿಮ ಯಾತ್ರೆ ಮತ್ತು ನಮ್ಮ ತಂದೆಯವ್ರನ್ನ ಭಾಳ ಗೌರವಪೂರ್ವಕವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಋಣದಾಗ ನಾನು ಇದ್ದೀನಿ. ಅವಶ್ಯಕತೆ ಬಿದ್ದದು ಅಂತ ತಿಳ್ಕೊಂಡು ನನಗೆ ಮುಖ್ಯಮಂತ್ರಿಗಳಾಗಲಿ ಮತ್ತು ಯಾರು ಅಂದಿಲ್ಲ. ಒಂದು ವೇಳೆ ಆ ಥರದ್ದು ಏನಾದರೂ ಮುಖ್ಯಮಂತ್ರಿಗಳು ಅವಶ್ಯಕತೆ ಅದ ನಿಂದು ಅಂತ ತಿಳ್ಕೊಂಡು ಅಂದಾಗ ಖಂಡಿತವಾಗೂ ಪರಿಶೀಲನೆ ಮಾಡ್ತೀನಿ. ಅಂದರೆ ಮುಖ್ಯಮಂತ್ರಿ ಅವರು ನಿಮ್ಗೇನಾದರೂ ನಿಮ್ಮ ಸಹಾಯ ಕೇಳಿದ್ರೆ ಅವರು ಸಹಾಯಕ್ಕೆ ಧಾವಿಸ್ತೀರಿ? ಗೊತ್ತಿಲ್ಲ, ಅವ್ರದ್ದೇನೋ ಮೆಜಾರಿಟಿ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನಾನು ಅವ್ರ ಋಣದಲ್ಲಿ ಇದ್ದೀನಿ.
ನಮ್ಮ ತಂದೆಯವರಿಗೆ ಭಾಳ ಗೌರವಪೂರ್ವಕವಾಗಿ ಕಳಿಸಿದ್ದಾರೆ. ಅವ್ರು ಋಣದಾಗಿದ್ದೀನಿ. ಅವ್ರು ಏನಾದರೂ ಆ ಥರದ್ದು ಕೇಳಕ್ಕಿಲ್ಲ. ಒಂದು ವೇಳೆ ಕೇಳಿದರೆ ಎಲ್ಲರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ. ಇದು ಶಾಸಕ ಶರಣಗೌಡ ಕಂದಕೂರ್ ಅವರ ಮಾತು. ಅಂದರೆ ಮಾಜಿ ಶಾಸಕರಾಗಿರ್ತಕ್ಕಂಥ ದಿವಂಗತ ನಾಗನಗೌಡ ಕಂದಕೂರ್ ಅವರ ಅಂತಿಮ ಯಾತ್ರೆಯಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು ಭಾಗವಹಿಸದೇ ಇರತಕ್ಕಂಥದ್ದು ಭಾಳ ನೋವಾಗಿದೆ. ಜೊತೆಗೆ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಭಾಳ ಗೌರವಪೂರ್ವಕವಾಗಿ ನಮ್ಮ ಕುಟುಂಬವನ್ನು ನಡೆಸಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಕೃತಜ್ಞರಾಗಿರ್ತೀವಿ. ಅಂಥ ಸಂದರ್ಭ ಬಂದರೆ CM ಸಿದ್ದರಾಮಯ್ಯ ಅವರ ಸಹಾಯಕ್ಕೆ ನಾನು ನೆರವಾಗ್ತೀನಿ ಎಂಬ ಮಾತುಗಳನ್ನು ಕೂಡ ಅವರು ಆಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಬಿ ಜೊತೆ ಪರಶುರಾಮ ರೇಸ್ ನಡೆಸೋಣ ನ್ಯೂಸ್ ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.